ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ 13ನೇ ಪಾಯಿಂಟ್ನಲ್ಲಿ ನಿನ್ನೆ ಆರಂಭ ಆಯಿತು. ಇವತ್ತೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಉತ್ತರ ದಿಕ್ಕಿನಲ್ಲಿ ಶವಗಳನ್ನು ಹೂತಿರುವುದಾಗಿ ದೂರುದಾರ ಹೇಳಿಕೆ ಕೊಟ್ಟಿದ್ದು, ಎಸ್ಐಟಿ ಮತ್ತು ಎಸಿ ಎದುರು ಹೇಳಿಕೆ ಕೊಟ್ಟಿದ್ದಾರೆ ದೂರುದಾರ. 13ನೇ ಪಾಯಿಂಟ್ನ ಸುತ್ತಮುತ್ತ ಇವತ್ತು ಹುಡುಕಾಟ. ನೇತ್ರಾವತಿ ನದಿ ದಡದಲ್ಲಿರುವಂತಹ ಈ 13ನೇ ಪಾಯಿಂಟ್ನಲ್ಲಿ ಈಗಾಗಲೇ ಜಿಪಿಆರ್ ಬಳಕೆ ಮಾಡಿ ಶೋಧವನ್ನ ನಡೆಸಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಹೇಳಿಕೆಯಂತೆ ಶೋಧ ನಡೆಯಲಿದೆ. ಕಳೆದ 13 ದಿನಗಳಿಂದ ನಡೆದಂತಹ ಕಾರ್ಯಾಚರಣೆ ಇವತ್ತು 14ನೇ ದಿನ. ಇವತ್ತೂ ಕೂಡ ಅದೇ 13ನೇ ಪಾಯಿಂಟ್ನಲ್ಲಿ ಶೋಧ ಮುಂದುವರಿಯುತ್ತೆ. 13ನೇ ಪಾಯಿಂಟ್ನಲ್ಲಿ ದೊಡ್ಡದಾಗಿ ಅಗಸ್ತು ಎಸ್ಐಟಿ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿ ಉದ್ದದ ಗುಂಡಿ ಅದು. ಆದರೆ ಅಸ್ಥಿಪಂಜರ ಸಿಗದೇ ಇದ್ದಾಗ ಹಿಟಾಚಿ ಮೂಲಕ ಗುಂಡಿ ಮುಚ್ಚಲಾಗಿದೆ. ನಿನ್ನೆ ಶೋಧ ಮುಗಿಯೋವರೆಗೂ ಕೂಡ ದೂರುದಾರ ಸ್ಥಳದಲ್ಲೇ ಇದ್ದ. ಇವತ್ತು ಅದೇ ಜಾಗದಲ್ಲಿ ಅಗೇರಿ ಅಂತ ಡಿಮಾಂಡ್ ಬೇರೆ ಇಟ್ಟಿದ್ದಾರೆ ಎಸ್ಐಟಿಗೆ. ಮಾಸ್ಕ್ ಮ್ಯಾನ್ ನ ಬೇಡಿಕೆ ಅದು. ಹಾಗಾಗಿ ಇವತ್ತು 13ನೇ ಪಾಯಿಂಟ್ನಲ್ಲೇ ಮತ್ತೆ ಹುಡುಕಾಟ ನಡೆಯುತ್ತೆ. 13ನೇ ಪಾಯಿಂಟ್ನಲ್ಲಿ ಬಹಳಷ್ಟು ಶವಗಳನ್ನ ಹೂತಿದ್ದಾಗಿ ಈ ದೂರುದಾರ ಹೇಳ್ಕೊಂಡಿದ್ದ. ಈ ಜಾಗದಲ್ಲಿ ಅಲ್ಲೇ ಕಿಂಡಿ ಅಣೆಕಟ್ಟಿದೆ, ಅರಣ್ಯ ಪ್ರದೇಶ ಬೇರೆ, ನಂತರ ಈಗ ಜಿಪಿಆರ್ನ ಬಲ ಬೇರೆ ಸಿಕ್ತು. ಹುಡುಕಾಟ ಮುಂದುವರಿತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, 14ನೇ ದಿನ. ನಿನ್ನೆಯಂತೂ ಜಿಪಿಆರ್ ಬಲದೊಂದಿಗೆ ಹುಡುಕದು ಕೂಡ ಏನೂ ಸಿಗ್ಲಿಲ್ಲ. ಇವತ್ತು ಅದೇ ಪಾಯಿಂಟ್ ಅಲ್ಲಿ ಹುಡುಕಾಟ ಮುಂದುವರಿಯುತ್ತಾ? ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ದೂರುದಾರ ಹೇಳ್ತಿರೋದೇನು ಅಂತ? ಪ್ರತಿಮಾ, ಇವತ್ತು 14ನೇ ದಿನ. 13ನೇ ಪಾಯಿಂಟ್ನಲ್ಲೇ ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನಿನ್ನೆ 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಮೂಲಕ ಶೋಧವನ್ನ ಮಾಡಲಾಯಿತು. ಮೌಂಟೆಡ್ ಡ್ರೋನ್ ಜಿಪಿಆರ್ನ ತಗೊಂಡು ಬಂದು ಎಲ್ಲಾ ರೀತಿಯಲ್ಲಿ ಶೋಧ ಮಾಡಿದ್ರು. ಅದಾದ ಬಳಿಕ ಕೆಲವೊಂದು ಅಬ್ಸ್ಟ್ರಕ್ಷನ್ ಕಾಣಿಸು ಅಂತ ಹೇಳಿ ಅಲ್ಲಿ ಒಂದು ಕೆಲವು ಕಡೆ ಉತ್ಖನನವನ್ನು ಮಾಡಿದ್ದಂಥದ್ದು, ಮತ್ತೆ ಆ ಒಂದು ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳಿದಂತಹ ಪಾಯಿಂಟ್ ಏನಿದೆ ಅಲ್ಲೇ ಆಗಿಲಾಯಿತು. ಸೊ ಎಸ್ಐಟಿ ಅಧಿಕಾರಿಗಳು 18 ಅಡಿ ಆಗಿಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಏನು 18 ಅಡಿ ಆಳ ಮತ್ತೆ 22 ಅಡಿ ಉದ್ದ ಮತ್ತೆ 8 ಅಡಿ ಅಗಲಾಯಿತು. ಅಗದಂತ ಸಂದರ್ಭದಲ್ಲಿ ಅಲ್ಲಿ ಏನು ಕೂಡ ಪತ್ತೆ ಆಗಲಿಲ್ಲ. ಯಾವುದೇ ಕಳೆ ಬರಹ, ಅಸ್ಥಿಪಂಜರ, ಮಾನವನ ಮೂಳೆಗಳು ಇದು ಯಾವುದು ಪತ್ತೆ ಆಗಿರಲಿಲ್ಲ. ಸೊ ಅದಾದ ಬಳಿಕ ಆ ಒಂದು ಗುಂಡಿಯನ್ನು ಮುಚ್ಚಿ ನಿನ್ನೆ ಒಂದು 8-9 ಗಂಟೆ ರಾತ್ರಿ ಸಮಯದಲ್ಲಿ ಆ ಒಂದು ಕಾರ್ಯಾಚರಣೆಯನ್ನ ಅವತ್ತಿಗೆ ನಿನ್ನೆಗೆ ಕ್ಲೋಸ್ ಮಾಡಲಾಯಿತು. ಸೊ ಅಲ್ಲಿ ಸಾಕ್ಷ್ಯ ದೂರುದಾರ ರಾತ್ರಿ ಕೂಡ ಇದ್ದ. ಆತನ ಡಿಮ್ಯಾಂಡ್ ಒಂದೇ, ನಾಳೆ ಕೂಡ ಇದೇ ಪಾಯಿಂಟ್ ನಲ್ಲಿ ಮಾಡಿ, 13ನೇ ಪಾಯಿಂಟ್ ನ ಇನ್ನೊಂದು ಭಾಗ ಏನಿದೆ ಸೊ ಅಲ್ಲಿ ಉಳಿದ ಪ್ರದೇಶದಲ್ಲಿ ಮಾಡಿ, ಅಲ್ಲಿ ಸಿಗುತ್ತೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಂಥದ್ದು. ಸದ್ಯಕ್ಕೆ ಇವತ್ತು ಕೂಡ ಆತನ ಡಿಮ್ಯಾಂಡ್ ಅಂದ್ರೆ ಇಲ್ಲಿವರೆಗೂ ಕೂಡ ಆತ ಏನು ಹೇಳಿದ್ದಾನೆ ಅದನ್ನೇ ಫಾಲೋ ಮಾಡ್ಕೊ ಬರಲಾಗಿದೆ. ಆತ ಹೇಳಿದಕ್ಕೆ ಯಾವುದಕ್ಕೂ ಎಸ್ಐಟಿ ಇಲ್ಲ ಅಂದಿಲ್ಲ. ಇವತ್ತು ಕೂಡ ಆತ ಏನ್ ಹೇಳಿದ್ದಾನೆ 13ನೇ ಪಾಯಿಂಟ್ ನ ಇನ್ನು ಉಳಿದಿದ್ದು ಭಾಗ ಆಗಿಬೇಕು ಅಂತ ಹೇಳಿ, ಸೊ ಆತನ ಹೇಳಿಕೆಗೆ ಎಸ್ಐಟಿ ಪುರಸ್ಕಾರ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೆ ಆತ ಏನು ಹೇಳಿದಂತೆಲ್ಲ ಮಾಡಿದ್ದಾರೆ. ಸೊ ಈಗಲೂ ಕೂಡ ಲಾಸ್ಟ್ ಚಾನ್ಸ್ ನೋಡೇ ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಇರುವಂತದ್ದು. ಸೊ ಇದರಿಂದ ಬ್ಯಾಕ್ ಟು ಬ್ಯಾಕ್ ಏನು ಸರ್ಕಾರದ ಜೊತೆ ಚರ್ಚೆ ಆಗ್ತಿದೆ. ಗೃಹ ಸಚಿವರು ಸಿಎಂ ಜೊತೆ ಕೂಡ ಈ ಬಗ್ಗೆ ಎಸ್ಐಟಿ ಮುಖ್ಯಸ್ಥರು ಕೂಡ ಮಾತುಕತೆಯನ್ನ ನಡೆಸಿ ಮುಂದಿನ ನಡೆ ಹೇಗಿರಬೇಕು, ತನಿಖೆಯನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಮಾತುಕತೆಗಳು ಕೂಡ ಇನ್ನೊಂದು ಕಡೆ ನಡೀತಾ ಇದೆ. ಸೊ ಎಲ್ಲದರ ಮಧ್ಯೆ ಇವತ್ತು ಪಾಯಿಂಟ್ ನಂಬರ್ 13ರಲ್ಲೇ ಉಳಿದಂತಹ ಜಿಪಿಆರ್ ಯಂತ್ರವನ್ನೇನು ಬಳಸಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಆ ಮೆಷಿನ್ ಮೂಲಕ ಅವ್ರಿಗೆ ಇನ್ನೆಷ್ಟು ಸಹಕಾರ ಸಿಗ್ತಾ ಇದೆಯಾ? ಏನಾದ್ರೂ ಅಲ್ಲಿ ಇಮೇಜಿಂಗ್ ಗೊತ್ತಾಗ್ತಾ ಇದೆಯಾ? ಅದನ್ನ ಆಧರಿಸಿ ಮಾಡ್ತಿದಾರಾ ಅಥವಾ ದೂರುದಾರ ಎಲ್ಲಿ ಹೇಳ್ತಾನೋ ಅಲ್ಲಿ ಆ ಯಂತ್ರದ ಬಳಕೆ ಮಾಡಿ ಅಲ್ಲೇನಾದ್ರು ಕಂಡು ಬಂದ್ರೆ ಶೋಧ ನಡೆಸುವಂತದ್ದು ಹೇಗ್ ನಡೀತಾ ಇದೆ? ಪ್ರಕ್ರಿಯೆ ಯಾವ ರೀತಿ ಬದಲಾಗಿದೆ ಅಂತ? ಪ್ರತಿಮಾ, ಈ ಒಂದು ಜಿಪಿಆರ್ ಮಷಿನ್ ಏನ್ ಬಂತು, ಜಿಪಿಆರ್ ಮಷಿನ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ಕಡೆ ಕೂಡ ಶೋಧವನ್ನ ಮಾಡಿದ್ರು. ಆ ಶೋಧವನ್ನ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಎಕ್ಸಾಕ್ಟ್ ಆಗಿ ಏನು ಕೂಡ ಕಾಣಿಸಿಲ್ಲ. ಸ್ವಲ್ಪ ಅಬ್ಸ್ಟ್ರಕ್ಷನ್ಸ್ ಕೆಲವು ಕಡೆ ಇದೆ ಅನ್ನೋದನ್ನು ಅಲ್ಲಿ ಪತ್ತೆ ಆಯಿತು. ಸೊ ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜಿಪಿಆರ್ ಮಿಷನ್ ಇದ್ರೂ ಕೂಡ ಇವರು ಆ ಒಂದು ಸ್ಥಳವನ್ನ ಮಾಜರನ್ನ ಮಾಡಿರ್ತಾರೆ. ಅದಕ್ಕೊಂದು ಪಾಯಿಂಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ ಆ ಪಾಯಿಂಟ್ಗೆ. ಸೊ ಅದು ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಸೊ ಅದನ್ನ ಪ್ರೊಸೀಜರ್ ಪ್ರಕಾರ ಅದನ್ನ ಅಗಿಲೇಬೇಕು. ಆತ ಏನು ತೋರಿಸ್ತಾನೆ ಅದನ್ನ ಅಗಿಲೇಬೇಕಾಗುತ್ತೆ. ಆದ್ರೆ ಈ ಒಂದು ಜಿಪಿಆರ್ ಯಂತ್ರ ಏನ್ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ, ಅಲ್ಲಿ ಎಕ್ಸಾಕ್ಟ್ ಆಗಿ ಆಗಿರುತ್ತೆ. ಇಲ್ಲಿ ನಿನ್ನೆ ನೋಡಿದಂತ ಪ್ರಕಾರ ಅಲ್ಲಿ ಎಲ್ಲೂ ಕೂಡ ಕಾಣಿಸಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಆ ಜಿಪಿಆರ್ ಯಂತ್ರಕ್ಕೆ ಇಂಥ ಪ್ರಮುಖವಾದ ಅಬ್ಸ್ಟ್ರಕ್ಷನ್ ಅಂದ್ರೆ ಮೂಳೆ ಇರುವಂತದ್ದು, ಅಸ್ಥಿಪಂಜರ ಅಂತದ್ದು ಈ ತರದ್ದು ಎಲ್ಲೂ ಕೂಡ ಕಾಣಿಸಿಲ್ಲ. ಸೊ ಅದು ಎಲ್ಲೂ ಕಾಣಿಸಿಲ್ಲ ಅಂದ ತಕ್ಷಣ ಅದನ್ನ ಹಾಗೆ
ಹಾಗೆ ಬಿಡಕ್ಕಾಗಲ್ಲ. SIT ಅವರು ಆ ನಿರ್ಧಾರಕ್ಕೆ ನಿರ್ಧಾರ ಮಾಡ್ಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಆ ಒಂದು ಪ್ರದೇಶ ಏನು ಮಹಾಜರಾಗಿರುತ್ತೆ, ಮಹಾಜರಾದಂತಹ ಪ್ರದೇಶಕ್ಕೆ ನಂಬರ್ ಏನು ಕೊಟ್ಟಿದ್ದಾರೆ ಅದು ಪ್ರೊಸೀಜರ್ ಮುಗಿಬೇಕು ಅಂದ್ರೆ ಕಾನೂನು ಪ್ರಕ್ರಿಯೆಯಲ್ಲಿ ಮುಗಿಸ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ ಅಂತ ಏನು ಹೇಳಿದ್ರೆ ಆ ಒಂದು ದೂರುದಾರ ಏನು ತೋರಿಸ್ತಾನೆ. ಈಗ GPR ಮಿಷನ್ ಅನ್ನ ಇವ್ರು ನೋಡಿರ್ಬೋದು, ಇವರು ಟೆಕ್ನಿಕಲಿ ಅನಲೈಸ್ ಮಾಡಿರ್ತಾರೆ, ಆದ್ರೆ ಆ ಸಾಕ್ಷ್ಯ ದೂರುದಾರಿಗೆ ಅದು ಒಪ್ಪಿಗೆ ಆಗ್ಬೇಕಾಗಿರುತ್ತೆ. ಆತ ನಾಳೆ ದಿನ ಆ ಒಂದು GPR ಮಷಿನ್ ಮೇಲೆ ಏನು ಅಲಿಗೇಷನ್ ಗಳನ್ನ ಮಾಡಬಹುದು. ಸೊ ಅದಕ್ಕೋಸ್ಕರ ಆತ ಹೇಳ್ದಂತ ಪ್ರದೇಶದಲ್ಲಿ ಅಗೆತವನ್ನ ಮುಂದುವರಿಸ್ತಾರೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ.